ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಮೊದಲಿಗೆ ಶ್ರೀಕಾರ ಹಾಕಿ 24 ಕೇಶವನಾಮ ಹೂವು ಅಲಂಕರಿಸಿ ಗೋಪದ್ಮ ತೋರಣ, ಮಾವಿನ ತೋರಣ ಹಾಕಿ ರಂಗೋಲಿನ ತೋರಿಸ್ಕೊಡ್ತೀನಿ. ನಾಳೆ ಹುಣ್ಣಿಮೆ ನರಸಿಂಹ ಜಯಂತಿ ವಿಶೇಷ ದಿನ. ದೇವರ ರಂಗೋಲಿ ಹಾಕಿ ತೋರಿಸಿಕೊಡ್ತೀನಿ. ವೈಶಾಖ ಮಾಸ ಎಲ್ಲ ವಿಷ್ಣುವಿನ ರಂಗೋಲಿ ಹಾಕಿ ತೋರಿಸ್ತಾ ಇರಲ್ಲ. ಪ್ರತಿದಿನ ದೇವರ ರಂಗೋಲಿ, ವಿಷ್ಣು ರೂಪ ಬರುವಂಗೆ ಪ್ರತಿಯೊಂದು ರಂಗೋಲಿ ಅಲಂಕಾರ ತೋರಿಸಿಕೊಡ್ತಾ ಇರಲ್ಲ. ಅದೇ ವಿಶೇಷ. ವಿಷ್ಣುವಿನ ಅವತಾರನೇ ನರಸಿಂಹಸ್ವಾಮಿ ಅವತಾರದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನಾರಾಯಣ ಹೃದಯ ರಂಗೋಲಿದಿಂದ ನರಸಿಂಹಸ್ವಾಮಿ ಅವತಾರನ ಬರೆದು ತೋರಿಸ್ತೀನಿ. ಒಂದು ವೇಳೆ ರಂಗೋಲಿ ಇಷ್ಟ ಅನಿಸಿದರೆ ನಾಳೆಗೆ ನೀವೆಲ್ಲರೂ ಬಿಡಿಸ್ತಿರಲ್ಲ ಅಂಥೇಳಿ ಇವತ್ತು ಈ ರಂಗೋಲಿನ ಹಾಕಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ರಂಗೋಲಿದಲ್ಲಿ ದೇವ್ರನ್ನ ಇಳಿಸಬಹುದು. ನಾರಾಯಣ ಹೃದಯದಿಂದ ನರಸಿಂಹಸ್ವಾಮಿ ದೇವರನ್ನ ಇಳಿಸಿ ತೋರಿಸ್ತೀನಿ. ನೋಡಿರಲ್ಲ, 24 ಕೇಶವನಾಮ ಪದ್ಮ, ಮಾವಿನ ತೋರಣ ಮತ್ತು ಗೋಪದ್ಮ ತೋರಣ 33 ಗೋಪದ್ಮ ಅಲಂಕರಿಸಿನಿ. ಹೃದಯ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ, ನಿಮ್ಗೆ ಬಂದ ರೀತಿಯಲ್ಲಿ ಚುಕ್ಕೆ ಇಟ್ಕೊಂಡು ಪ್ರತಿದಿನ ತೋರಿಸ್ತಾ ಇನ್ನಲ್ಲ. ಒಂದು ವೇಳೆ ನಿಮ್ಗೆ ಕನ್ಫ್ಯೂಸ್ ಆದರೆ, ಒಂದು ವೇಳೆ ನಿಮ್ಗೆ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಆಗಲಿಕ್ಕೆ ಮುಂದಿನ ವೀಡಿಯೋಗಳದಾಗ ಭಾಳ ಸರ್ತಿನೇ ಹಾಕಿ ತೋರಿಸಿನಿ. ಒಂದು ಸಲ ಚಾನಲ್ನ ಚೆಕ್ ಮಾಡಿರಿ. ಅದರಲ್ಲಿ ನೋಡಿ ನಾರಾಯಣ ಹೃದಯ ರಂಗೋಲಿ ಈಸಿಯಾಗಿ ಹಾಕಿ ತೋರಿಸಿನಿ. ಅದನ್ನು ಒಂದು ಸಲ ಚೆಕ್ ಮಾಡಿ ಹೃದಯ ರಂಗೋಲಿ ಅಲಂಕರಿಸಿರಿ. ಮೊದಲಿಗೆ ಈ ರೀತಿಯಲ್ಲಿ ಚುಕ್ಕಿಗಳು ಇಟ್ಕೊಂಡು ರಂಗೋಲಿನ ಅಲಂಕರಿಸಿದ ಮೇಲೆ ದೇವ್ರನ್ನ ಹೆಂಗೆ ಬರಬೇಕು ತೋರಿಸಿಕೊಡ್ತೀನಿ. ರಂಗೋಲಿ ಹಾಕೋದು ಕಷ್ಟನೇ ಇಲ್ಲ, ಈಸಿಯಾಗಿ ಬಿಡಿಸಬಹುದು. ವಿಷ್ಣುವಿನ ರೂಪ ಬರಿತೀವಲ್ಲ, ಅದೇ ರೂಪದಲ್ಲಿ ನರಸಿಂಹಸ್ವಾಮಿ ರೂಪ ಬರಿತಾ ಇದ್ದೀನಿ ಅಷ್ಟೇ. ರಂಗೋಲಿ ಅಲಂಕಾರ ಎಲ್ಲ ಆಗಿಲ್ಲ. ದೇವರು ಪ್ರತ್ಯಕ್ಷವಾಗಿ ಕಣ್ಣ ಎದುರಿಗೆ ನಿಂತಾನ ಅಂಥೇಳಿ ರಂಗೋಲಿ ಕಾಣಿಸ್ತಿದೆ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ಎಲ್ಲ ಆಗಿಂದ ರಂಗೋಲಿ ಅಲಂಕಾರ ನೀವೇ ನೋಡ್ತಿರಲ್ಲ, ಈಸಿಯಾಗಿ ಬರಿಬೋದು. ಪ್ರತಿಯೊಬ್ಬರು ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಾಳೆಗೆ ವಿಶೇಷ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನಿಸಿರಿ. ಒಂದು ಸಲ ಪೆನ್ನುಲಿಂದ ಬರೆದ ಮೇಲೆ ಮಣಿ ಮೇಲೆ ರಂಗೋಲಿ ಹಾಕಲಿಕ್ಕೆ ಕೊಡ್ರಿ. ಡೈರೆಕ್ಟ್ ರಂಗೋಲಿ ಹಾಕಿದರೆ ರಂಗೋಲಿ ಡೈರೆಕ್ಟ್ ಮಣಿ ಮೇಲೆ ಹಾಕೋದಕ್ಕಂತ ಪೆನ್ನುಲಿಂದ ಒಂದು ಸಲ ಪ್ರಯತ್ನ ಮಾಡಿಂದ ರಂಗೋಲಿ ಹಾಕಲಿಕ್ಕೆ ಕೊಡ್ರಿ. ಒಂದು ಸಲ ರಂಗೋಲಿ ಹಾಕಲಿಕ್ಕೆ ಕಷ್ಟ ಅನಿಸಿದರೆ ಆ ರಂಗೋಲಿ ಹಾಕಬೇಕು ಅಂತ ಹೇಳಿ ಮನಸ್ಸಿಗೆ ಬರಲ್ದು. ಅದಕ್ಕೆ ಒಂದು ಸಲ ಪ್ರಯತ್ನ ಪೆನ್ನುಲಿಂದ ಮಾಡಿಂದನೇ ರಂಗೋಲಿ ಹಾಕಲಿಕ್ಕೆ ಕೊಡ್ರಿ. ನೋಡ್ತಾ ಇರಲ್ಲ, ಈಸಿಯಾಗಿ ಮುಖ ಅಲಂಕಾರ ಸಿಂಪಲಾಗಿ ಹಾಕ್ಬೋದು. ಪೆನ್ನುಲಿಂದ ಕೂಡ ರಂಗೋಲಿನ ಹಾಕ್ತೀನಿ. ಆಗಲಿ ಎಲ್ಲರೂ ಫಾಸ್ಟಾಗಿ ಹಾಕ್ತಾಯಿರಿ. ಅರ್ಥ ಆಗ್ತಾ ಇಲ್ಲ ಅಂಥೇಳಿ ಅಂತ ಇರಲ್ಲ, ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ರಂಗೋಲಿ ಫಾಸ್ಟಾಗಿ ಹಾಕ್ತಾಯಿರಿ ಅಂಥೇಳಿ. ಇಲ್ಲ, ನಾನು ನಿಧಾನವಾಗಿ ಹಾಕ್ತಾಯಿದ್ದೀನಿ. ಒಂದು ವೇಳೆ ನಿಮ್ಮ ಫೋನ್ದಾಗ ಸೆಟ್ಟಿಂಗ್ಸ್ದಾಗ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ರಂಗೋಲಿನ ನಿಧಾನವಾಗಿ ಹಾಕುವ ಅವಕಾಶ ಕೂಡ ಇರ್ತದಲ್ಲ. ಒಂದು ಸಲ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ತೀರಿ. ನೀವು ಕೂಡ ರಂಗೋಲಿನ ನಿಧಾನವಾಗಿ ಕಲಿತು ಹಾಕಬಹುದು. ಕಡುಗಾಲಿ ಭೂರ್ಭುವ ವಿಜಯ ವಿಠಲ ಪಾಲ್ಗಡಲೊಡೆಯ ಶರಣರೊಡೆಯ ಒಡನೊಡನೆ ಊರಿ ಮಸಗೆ ಚತುರ್ದಶ ಧರಣಿ ತಲ್ಲಣಿಸಲು ಪರಮೇಷ್ಠಿ ಹರ ಸುರರು ಸಿರಿ ದೇವಿಗೆ ಮೋರೆ ಇಡಲು ಕರುಣದಿಂದಲಿ ತನ್ನ ಶರಣನ್ನ ಸಹಿತ. ನೋಡ್ತಾ ಇರಲ್ಲ, ಮುಖ ಅಲಂಕಾರ ಈಸಿಯಾಗಿ ಬರೀಬಹುದು. ವೆಂಕಟರಮಣ ದೇವರನ್ನ ಬಿಡಿಸ್ತೀವಲ್ಲ, ಅದೇ ರೀತಿಯಲ್ಲಿ ವಿಷ್ಣುವಿನ ರೂಪ ಬಿಡಿಸ್ತೀವಲ್ಲ, ಅದೇ ರೂಪದಲ್ಲಿ ನರಸಿಂಹಸ್ವಾಮಿ ದೇವರು ಮುಖ ಅಲಂಕಾರ ಬರ್ತೀನಿ. ಸುಳಾದಿ ಓದಲಿಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲ ಅಂದರೆ ಕವಚ ಕೂಡ ಯಾವುದು ನಿಮ್ಗೆ ಅನುಕೂಲ ಆದರೆ, ನಿಮ್ಗೆ ಇಷ್ಟ ಅನುಸಾರ ನಿಮ್ಗೆ ಬಂದು ಸ್ತೋತ್ರ ಯಾವುದಾದ್ರೂ ಓದಿಕೋಬೋದು. ನಾಳೆ ತಪ್ಪಲಾರ್ದೆ ಓದುವ ಸ್ತೋತ್ರ ಅಂದರೆ ನರಸಿಂಹಸ್ವಾಮಿ ಸುಳಾದಿ ತಪ್ಪಲಾರ್ದೆ ಓದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಸ್ವಲ್ಪ ಓದೋದು ಕಷ್ಟನೇ, ನೋಡ್ಕೋತಾನೆ ಹಾಡ್ರಿ. ನಾನು ನೋಡ್ಕೋತಾನೆ ಓದ್ತೀನಿ.
ಪದಗಳು ಸ್ವಲ್ಪ ಕಷ್ಟನೇ ಇರ್ತದಲ್ಲ, ಅದಕ್ಕೆ ನೋಡಿಕೋತಾನೆ ಹಾಡಲಿಕ್ಕೆ ಪ್ರಯತ್ನ ಮಾಡಿರಿ. ತಪ್ಪಾಗಿ ಹಾಡೋದಕ್ಕಂತ ನೋಡಿಕೋತಾ ಓದೋದು ಉತ್ತಮನ, ಅದಕ್ಕೆ ನೋಡಿಕೋತಾ ಓದಲಿಕ್ಕೆ ಪ್ರಯತ್ನ ಮಾಡಿರಿ. ನೋಡ್ತಾ ಇರಲ್ಲ, ಈಗ ದೇವರಿಗೆ ಪಾದ ಅಲಂಕಾರ ಹಾಕ್ತಾ ಇದ್ದೀನಿ. ಸಿಂಪಲಾಗಿ ರಂಗೋಲಿನ ಬರಿಬೋದು. ಪ್ರತಿಯೊಂದು ಭಾಗದಲ್ಲಿ ದೇವ್ರನ್ನ ಒಂದೊಂದು ಭಾಗದಲ್ಲಿ ಏನೇನು ರಂಗೋಲಿ ಹಾಕ್ತೀನಿ ಅಂತ ಹೇಳಿ ಪ್ರತಿಯೊಂದು ತೋರಿಸ್ತಾ ಇದ್ದೀನಲ್ಲ. ಇದೆಲ್ಲ ರಂಗೋಲಿ ಆದಮೇಲೆ ಶೇಷದೇವರ ರಂಗೋಲಿ ಬಿಡಿಸೀನಿ. ರಂಗೋಲಿ ಭಾಳ ಚಲೋ ಬಂದದ ಅಲಂಕಾರ. ಶೇಷದೇವರ ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ಆದಮೇಲೆ ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಬಿಡಿಸ್ಬೋದು. ಇಲ್ಲ ಅಂದರೆ ಅಷ್ಟದಳ ಪದ್ಮ ಬಿಡಿಸ್ಬೋದು. ನಾನು ಅಷ್ಟದಳ ಪದ್ಮ ಬಿಡಿಸೀನಿ. ಒಂದು ವೇಳೆ ನಿಮಗೆ ಜಾಗ ಅನುಕೂಲ ಆಗಿ ಮಣಿ ತೊಟ್ಟಿದ್ದರೆ ನಿಮ್ಗೆ ಹಾಕಲಿಕ್ಕೆ ಅನುಕೂಲ ಆದರೆ ಮಾತ್ರ ಲಕ್ಷ್ಮೀ ಹೃದಯ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಾನು ಅಷ್ಟದಳ ಪದ್ಮ ರಂಗೋಲಿ ಹಾಕಿನಿ. ಶೇಷದೇವರ ರಂಗೋಲಿ ನೋಡ್ತಾ ಇರಲ್ಲ, ಒಳಗಡೆ ನಿಮ್ಗೆ ಅನುಕೂಲ ಆದರೆ, ನಿಮ್ಗೆ ಇಷ್ಟ ಅನಿಸಿದ್ರೆ ಹೂವದಿಂದ ಅಲಂಕರಿಸಬಹುದು. ನಾನು ಈ ರೀತಿಯಲ್ಲಿ ಚುಕ್ಕೆ ಇಟ್ಟು ಹೂವು ಆಕಾರದಲ್ಲಿ ಬರ್ತೀನಿ. ಸ್ವಲ್ಪ ಜಾಗ ಇದ್ದದಕ್ಕೆ ಆ ರೀತಿಯಲ್ಲಿ ಬರ್ತೀನಿ. ನಿಮ್ಗೆ ಒಂದು ವೇಳೆ ಅನುಕೂಲ ಆದರೆ ಮಾತ್ರ ಒಳಗಡೆ ಹೂವಲ್ಲಿಂದ ಅಲಂಕರಿಸಬಹುದು. ನಾಳೆ ಇದೇ ರಂಗೋಲಿನ ದೊಡ್ಡದಾಗಿ ಹಾಕ್ತೀನಿ. ಅದ್ರ ವಿಡಿಯೋ ಹಾಕಲಿಕ್ಕೆ ಅವಕಾಶ ಇಲ್ಲ, ಯಾಕಂದರೆ ದೇವ್ರ ಮನೆ ಕಟ್ಟಿಗೆ ಹಾಕ್ತೀನಿ. ಅದಕ್ಕೆ ನಿಮ್ಗೆ ಈ ರಂಗೋಲಿನ ಇವತ್ತು ಮನೆ ಮೇಲೆ ಹಾಕಿ ತೋರಿಸ್ತೀನಿ. ನೀವೆಲ್ಲರೂ ಕೂಡ ನಾಳೆಗೆ ಹಾಕಲಿಕ್ಕೆ ಅನುಕೂಲ ಆಗ್ತದಲ್ಲ. ಇಷ್ಟ ಅನಿಸಿದ್ರೆ ಮಾತ್ರ ರಂಗೋಲಿನ ಬಿಡಿಸ್ತೀರಿ ಅಂತ ಹೇಳಿ ಈ ರೀತಿಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರಲ್ಲ, ಶೇಷದೇವ್ರನ್ನ ಈಸಿಯಾಗಿ ಬರಿಬೋದು. ವೈಶಾಖ ಮಾಸ ವಿಷ್ಣು ರೂಪನ ಈ ರೀತಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ಈ ರೀತಿಯಲ್ಲಿ ಅಲಂಕರಿಸೀನಿ. ವಿಷ್ಣು ರೂಪ ಲಕ್ಷ್ಮೀ ನರಸಿಂಹಸ್ವಾಮಿ ರೂಪದಲ್ಲಿ ನಾರಾಯಣ ಹೃದಯದಿಂದ ಬಿಡಿಸೀನಿ ರಂಗೋಲಿ ಅಲಂಕಾರ. ಈ ರಂಗೋಲಿ ಹಾಕಬಹುದಾ ಅಂಥೇಳಿ ಎಲ್ಲರೂ ಮೆಸೇಜ್ ಮಾಡ್ತಿರಲ್ಲ. ರಂಗೋಲಿ ಅಲಂಕಾರಕ್ಕೆ ತಪ್ಪಿಲ್ಲ ಅಂಥೇಳಿ ಈ ರೀತಿಯಲ್ಲಿ ಬಿಡಿಸೀನಿ. ಒಂದು ವೇಳೆ ದೇವರ ರಂಗೋಲಿ ಅಲಂಕಾರ ಎಷ್ಟು ಬಿಡಿಸಿದ್ರೆ ಕೂಡ ಕಡಿಮೆನೇ ಅನಿಸ್ತದಲ್ಲ. ಇವತ್ತು ಈ ರಂಗೋಲಿ ನಿಮ್ಮೆಲ್ಲರಿಗೆ ಹಾಕಿ ತೋರಿಸೀನಿ. ಒಂದು ವೇಳೆ ರಂಗೋಲಿ ನಿಮಗೆ ಇಷ್ಟ ಆದರೆ ಮಾತ್ರ ತಪ್ಪಲಾರದೆ ಫಾಲೋ ಆಗಿರಿ, ಚಾನಲ್ನ ಫಾಲೋ ಆಗಿರಿ. ಬೇರೆ ಬೇರೆ ರಂಗೋಲಿಗಳು ಎಲ್ಲ ಭಾಳನೇ ಹಾಕಿ ತೋರಿಸೀನಿ, ಅವೆಲ್ಲ ಕೂಡ ಫಾಲೋ ಆಗಿರಿ. ಇಷ್ಟ ಅನಿಸಿದ್ರೆ ಮಾತ್ರ ರಂಗೋಲಿ ಹಾಕಲಿಕ್ಕೆ ಮಾತ್ರ ಪ್ರಯತ್ನ ಮಾಡಿರಿ. ನಿಮ್ಮ ಕಾಮೆಂಟ್ಗೋಸ್ಕರ ವೇಟ್ ಮಾಡ್ತೀನಿ. ಕಾಮೆಂಟ್ ಕೂಡ ಹಾಕಿರಿ. ರಂಗೋಲಿ ಹಾಕಿದರೆ ಮಾತ್ರ ತಪ್ಪಲಾರದೆ ಕಾಮೆಂಟ್ ಹಾಕಿ ರಂಗೋಲಿ ಹಾಕಿವಿ ಅಂಥೇಳಿ ಕಾಮೆಂಟ್ ಹಾಕಿರಿ. ವಿಡಿಯೋನ ನೋಡಿದ ಮೇಲೆ ರಂಗೋಲಿ ಇಷ್ಟ ಅನಿಸಿದ್ರೆ ಮಾತ್ರ ಲೈಕ್ ಕೂಡ ಮಾಡಿರಿ. ಲೈಕ್ ಮಾಡಿದರೆ ಒಂದು ವೇಳೆ ರಂಗೋಲಿ ಇಷ್ಟ ಅನಿಸಿದವರು, ರಂಗೋಲಿ ಹಾಕಲಿಕ್ಕೆ ಅವಕಾಶ ಇದ್ದವರು ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಲೈಕ್ ಮಾಡಿದರೆ ಇನ್ನೂ 4 ಜನಕ್ಕೆ ಈ ರಂಗೋಲಿಗಳೆಲ್ಲ ಸೇರ್ತಾವಲ್ಲ. ನೋಡ್ತಾ ಇರಲ್ಲ, ಶೇಷದೇವರ ಅಲಂಕಾರ ಭಾಳ ಚಲೋ ಬಂದದಲ್ಲ. ಅರಿಶಿಣ ಕುಂಕುಮದಿಂದ ಅಲಂಕರಿಸಿದ ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಈಗ ಲಕ್ಷ್ಮೀ ಹೃದಯ ರಂಗೋಲಿ ಬಿಡಿಸಿರೋದು. ನನಗೆ ಜಾಗ ಸ್ವಲ್ಪ ಕಡಿಮೆ ಇತ್ತದಕ್ಕೆ ಅಷ್ಟದಳ ಪದ್ಮನ ಬಿಡಿಸೀನಿ. ಒಂದು ವೇಳೆ ನಿಮಗೆ ಜಾಗ ಅನುಕೂಲ ಆದರೆ ಮಾತ್ರ ಲಕ್ಷ್ಮೀ ಹೃದಯ ರಂಗೋಲಿ ಬಿಡಿಸಿರಿ. ರಂಗೋಲಿ ಅಲಂಕಾರ ಇನ್ನೂ ಚಲೋ ಕಾಣಿಸ್ತದ. ಇದಕ್ಕೆ ಮತ್ತು ಕಮಲ ಅಲಂಕರಿಸೀನಿ. ಕಮಲ ರಂಗೋಲಿಯಲ್ಲಿ ಅಷ್ಟದಳ ಪದ್ಮನ ಅಲಂಕರಿಸೀನಿ. ಜೊತೆಗೆ ನಾಳೆಗೆ ಹುಣ್ಣಿಮೆ ವಿಶೇಷ 24 ಕೇಶವನಾಮ ಪಾರಿಜಾತ ಪದ್ಮ ಅಂಥೇಳಿ ಬತ್ತಲಿಂದ ಪಾರಿಜಾತ ಹೂವನ್ನು ಅಲಂಕರಿಸೀನಿ. ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾಳೆಗೆ ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಆ ಬತ್ತಿ ತಯಾರಿ ಮಾಡಿ ಅದನ್ನು ಬೆಳಗಿಸ್ಬೋದು. ಬೆಳಿಗ್ಗೆ ಇಲ್ಲ ಅಂದರೆ ಸಂಜೆಗೆ ಬತ್ತಿ ಎಲ್ಲ ಬೆಳಗಿಸ್ಬೋದು. 24 ಪಾರಿಜಾತ ಹೂವು ಅಲಂಕಾರ ಬತ್ತಲಿಂದ ತಯಾರಿ ಮಾಡಿ ಇಟ್ಕೊಂಡೀನಿ. ನಾಳೆಗೆ ನಾನು ಸಂಜೆಗೆ ಬೆಳಗಿಸ್ತೀನಿ. ಬೆಳಗ್ಗಿನಕಂತ ಸಂಜೆಗೆ ತುಳಸಿ ಮುಂದೆ 24 ಕೇಶವನಾಮ ಬತ್ತಿ ತಯಾರಿ ಮಾಡಿ ಇಟ್ಕೊಂಡೀನಿ. ಅದನ್ನು ಕೂಡ ವಿಡಿಯೋ ಹಾಕ್ತೀನಿ. ನನಗೆ ಬಂದ ರೀತಿಯಲ್ಲಿ ಮಾಡ್ಕೊಂಡೀನಿ. ನಿಮಗೆ ಇನ್ನೂ ಚಲೋ ಬರ್ತಿರ್ಬೋದು. ನೀವೆಲ್ಲರೂ ಕೂಡ ಕಾಮೆಂಟ್ ಹಾಕಿರಿ. ಇದೇ ರೀತಿಯಲ್ಲಿ ಮಾಡ್ಕೊಂಡ್ರೆ ಕಾಮೆಂಟ್ ಹಾಕಿರಿ. ನಾನು ಮಾಡ್ಕೊಂಡು ರೀತಿ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಇಷ್ಟ ಅನಿಸಿದ್ರೆ ನೀವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಮಾಡ್ಬೋದು. ಇಲ್ಲಾಂದರೆ ಬೇರೆ ಬೇರೆ ರೀತಿಯಲ್ಲಿ ಭಾಳನೇ ವೀಡಿಯೋಗಳವಲ್ಲ, ಅವೆಲ್ಲ ನೋಡಿ ಫಾಲೋ ಆಗಿರಿ. ನಾನು ಹ್ಯಾಂಗೆ ಮಾಡ್ಕೊಂಡಿನ ಅನ್ನೋದು ಮಾತ್ರನೇ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ಇಷ್ಟ ಅನಿಸಿದ್ರೆ ಫಾಲೋ ಆಗಿ ಬತ್ತಿ ಮಾಡುವ ವಿಧಾನ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೋಡಿರಿ, ಚಾನಲ್ ಚೆಕ್ ಮಾಡಿರಿ. ವೈಶಾಖ ಮಾಸ ಎಲ್ಲ 24 ಕೇಶವನಾಮ ವಿಷ್ಣು ರೂಪ
ಪಾರಾಯಣ ಮಾಡ್ಕೋಬೇಕು ಅಂತ ಹೇಳಿ ಅಂತಾರಲ್ಲ, ಅದಕ್ಕೆ ಪಾರಿಜಾತ ಹೂವು ಅಲಂಕಾರ ಬರೋಂಗ ಬತ್ತಿನ ಅಲಂಕರಿಸಿ ತುಪ್ಪದಲ್ಲಿ ನೆನೆಯಿಟ್ಟು ಅದನ್ನು ಬೆಳಿಗ್ಗೆ ನಾಳೆಗೆ ಬೆಳಿಗ್ಗೆಯನ್ನು ಬೆಳಗಿಸ್ಬೋದು, ಇಲ್ಲಾಂದರೆ ಸಂಜೆಗೆಯನ್ನು ಬೆಳಗಿಸ್ಬೋದು. ನೋಡ್ತಾ ಇರಲ್ಲ, ಅರಿಶಿನ ಕುಂಕುಮಲಿಂತ ಅಲಂಕರಿಸಿ ರಂಗೋಲಿ ಅಲಂಕಾರ ಎಲ್ಲ ಆಗಿಂದ ನೋಡಿದರೆ ರಂಗೋಲಿ ಇನ್ನೂ ಚಲೋ ಬರ್ತದೆ. ಸ್ವಲ್ಪ ಜಾಗದಲ್ಲಿ ಹಾಕಿನಿ, ಇನ್ನು ಮನೆ ದೊಡ್ಡದಿತ್ತು, ಜಾಗ ದೊಡ್ಡದಿದ್ದರೆ ರಂಗೋಲಿ ಅಲಂಕಾರ ಇನ್ನೂ ದೊಡ್ಡದಾಗಿ ಹಾಕ್ಬೋದು. ಸೂರ್ಯ, ಚಂದ್ರ, ಗದ, ಪದ್ಮ ಮತ್ತು ಅಂಬಾರಿ, ಗೋವಿನ ಅಲಂಕಾರ ಇವೆಲ್ಲ ಕೂಡ ಬಿಡಿಸ್ಬೋದು. ನಾನು ಇವತ್ತಿಗೆ ಇಷ್ಟು ಮಾತ್ರನೇ ಹಾಕಿನಿ. ದೇವ್ರ ಮನೆ ಕಟ್ಟಿಗೆ ಅವೆಲ್ಲ ಬಿಡಿಸ್ಕೊಂಡಿನಿ. ನೋಡ್ತಾ ಇರಲ್ಲ, ಲಕ್ಷ್ಮೀ ರೂಪ ಅಷ್ಟದಳ ಪದ್ಮದಲ್ಲಿ ಬಿಡಿಸೀನಿ. ಬೆಳಿಗ್ಗೆ ಸೂರ್ಯನ ಬೆಳಕಿಗೆ ರಂಗೋಲಿ ಇಟ್ಟೀನಿ, ಅದಕ್ಕೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ರಂಗೋಲಿ. ನೋಡ್ತಾ ಇರಲ್ಲ, ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ನಾಳೆಗೆ ತಪ್ಪಲಾರ್ದೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಕಟಿಸಿ ವನದ ದಂಡ ಕಟಹ ಪಟ ಪಟ ಪಟುತ್ಕಟದಿ ಬಿಚ್ಚುತ್ತಿರಲು ಪುಟ 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 ನೆಗೆದು ಚೀರಿ ಹಾರುತ್ತ ಪಲ್ಕಟ ಕಟ ಕಟ ಕಡಿದು ರೋಷದಿಂದ ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡಿ ತಟಿ ಕೋಟಿ